ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲ್ಯಾಪ್ಲ್ಯಾಂಡ್ ಮಿನಿ ವ್ಲಾಗ್. ನಾವಿವತ್ತು ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಟಿದ್ವಿ. ನೀರು ಕಾಯಕ್ಕಿಟ್ಟು ನೀರು ಕುದಿಬೇಕಾದ್ರೆ ಬೇಳೆನ ಹಾಕಬೇಕು. ನಾವು ರೈಸ್ನು ಮಾಡ್ಕೋತಾ ಇದ್ದೀವಿ. ನೀವೇನಾದರೂ ಕುಕ್ಕರಲ್ಲಿ ಮಾಡೋಂಗಿದ್ರೆ ಬೇಳೆ ಮತ್ತು ವೆಜಿಟೇಬಲ್ಸ್ನ ಹಾಕಿ 2 ವಿಜಿಲ್ ಕೂಗಿಸಿ. ಬೇಳೆ ಹಾಕಿ ಬೇಳೆ ಎಲ್ಲ 70% ಕುಕ್ ಆದಮೇಲೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು. ವೆಜಿಟೇಬಲ್ಸ್ ಹಾಕಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಫುಲ್ಲು ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ಫುಲ್ಲು ಸಾಫ್ಟ್ ಆದಮೇಲೆ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ನಾವಿಲ್ಲಿ ಸಾಸಿವೆ ಆದಮೇಲೆ ಕರಿಬೇವು, ಇಂಗು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ಬಿಸಿಬೇಳೆಬಾತ್ ಪೌಡರು ಮತ್ತು ನೆನೆಸಿಟ್ಟಿರೋ ಹುಣಸೆ ರಸನ ಹಾಕಿ ನೀಟಾಗಿ ರೈಸಿಗೆ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಬಿಸಿಬೇಳೆಬಾತ್ ರೆಡಿಯಾಗುತ್ತೆ. 1 ಸ್ಪೂನ್ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.